ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಸೊಪ್ಪು ಹಾಕಿ ಒಂದು ಅಕ್ಕಿ ಹಿಟ್ಟಲ್ಲಿ ಚಕ್ಲಿ ಮಾಡಿ ತೋರಿಸ್ತೀನಿ ಬನ್ನಿ. ಪಾಲಕ್ ಸೊಪ್ಪು ಹಾಕಿ ಅಕ್ಕಿ ಹಿಟ್ಟಿನಿಂದ ಚಕ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ಆರೋಗ್ಯಕರವಾಗಿರುತ್ತೆ. ಈ ಪಾಲಕ್ ಹಾಕಿಬಿಟ್ಟು ಚಕ್ಲಿ ಮಾಡಿಕೊಟ್ರೆ 15 ದಿವಸ ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಈ ಪಾಲಕ್ ನೀಟಾಗಿ ತೊಳ್ಕೊಂಬಿಟ್ಟು ನಾವು ಬೇಯಕ್ಕಿಡೋಣ. ಅದಕ್ಕೂ ಮುಂಚೆ ನಾನು 1 ಕಪ್ ಅಕ್ಕಿ ಹಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ 1 kg ಆದರೂ ಮಾಡ್ಕೋಬೋದು, ಅರ್ಧ kg ಆದರೂ ಮಾಡ್ಕೋಬೋದು. ನಾನು 1 ಬಟ್ಲು ಹಿಟ್ಟಲ್ಲಿ ಅರ್ಧ ಕಟ್ಟು ಪಾಲಕ್ ಸೊಪ್ಪಿಂದು ಬೇಯಿಸಿಬಿಟ್ಟು ಹಾಕಿ ಚಕ್ಲಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು ಪಾಲಕ್ ಸೊಪ್ಪು ನೀಟಾಗಿ ಅರ್ಧ ಕಟ್ಟು ತೊಳ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಬೇಯಕ್ಕಿಡೋಣ. ಬೇಯಕ್ಕಿಟ್ಬಿಟ್ಟು ನಾವು ಚಕ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಯಿಸೋದು ಹೇಗಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಚಿಕ್ಕದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡ್ಬಿಟ್ಟು ನಾವು ಇದಕ್ಕೆ ಪಾಲಕ್ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಬೇಯಿಸಿದ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ಒಂದೇ ಒಂದು ಕುದಿ ಇದನ್ನು ಬೇಯಿಸ್ಕೊಂಬರೋಣ. ಬೇಯಿಸ್ಬಿಟ್ಟು ಆರಿಸಿ ಇದನ್ನು ರುಬ್ಬಿಬಿಟ್ಟು ನಾವು ಅಕ್ಕಿ ಹಿಟ್ಟಲ್ಲಿ ಹಾಕಿ ಚಕ್ಲಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಇದು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಬೆಂದಿರೋದು ತೆಗೆದುಬಿಟ್ಟು ನಾವು ನೀಟಾಗಿ ಇದನ್ನು ಆರಿಸ್ಬಿಟ್ಟು ಒಂದು ಮಿಕ್ಸಿಗೆ ಹೋಗಿ ಜಾರ್ ಇದು ಮಿಕ್ಸಿಗೆ ನಾವು ಇದನ್ನು ರುಬ್ಕೊಂಬರೋಣ. ಯಾಕಂದರೆ ಈ ಥರ ಬೇಯಿಸ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಸಿದು ಮಾತ್ರ ಹಾಕೊಳಕ್ಕೆ ಹೋದ್ರಿ ಅಷ್ಟು ಟೇಸ್ಟ್ ಇರೋಲ್ಲ. ಇದು ಮಿಕ್ಸಿಗೆ ಹಾಕಿಬಿಟ್ಟು ನಾವು ರುಬ್ಬಿ ಹಾಕಿದ್ರೆ ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಬಟ್ಲು ನಾನು ಹೊರಗಡೆ ತೊಗೊಂಡಿನಿ. ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ. ನೋಡಿ, ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಪಾಲಕ್ ಬಿಟ್ಟು ಕುದಿಸಿ ನಾವು ನೀಟಾಗಿ ಇದನ್ನು ಈ ಥರ ನಾವು ಪೇಸ್ಟ್ ಮಾಡ್ಕೊಂಬರ್ಬೇಕು. ಇವಾಗ ಹೇಗೆ ಇದನ್ನು ಕಲಸೋದಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಒಂದು ತಟ್ಟೆ ಇಟ್ಕೋಬೇಕು. ತಟ್ಟೆ ಇಟ್ಕೊಂಡು 1 ಬಟ್ಲು ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಒಂದೇ ಒಂದು ಚಿಕ್ಕ ಬಟ್ಟಲೇ ಒಂದು ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ. ಕಡಲೆಪಪ್ಪು ನೀವು ಪೌಡ್ರ್ ಮಾಡ್ಕೊಂಬಿಟ್ಟು ನೀವು ಹಾಕ್ಬೋದು. 1-2 ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, 1 ಸ್ಪೂನ್. ನೋಡಿ, 1 ಸ್ಪೂನು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನ್ನ ಮಕ್ಕಳೆಲ್ಲ ತಿಂತಾರಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಸ್ವಲ್ಪ ನಾನು ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೆ. 1 ಸ್ಪೂನ್ ಆಗೋಷ್ಟು ನಾನು ದೊಡ್ಡ ಸ್ಪೂನಿದೆ 1 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಪಾಲಕ್ ರುಬ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಎಷ್ಟು ಬೇಕಂತ ನೋಡ್ಕೊಂಡು ನಾವು ಹಾಕ್ಕೋಬೇಕು. ಯಾಕಂದರೆ ಇದಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇದೇ ಜಾರ್ ತೊಳೆದ್ಬಿಟ್ಟು ನಾವು ಎಷ್ಟು ಬೇಕಂತ ನೋಡ್ಕೊಂಡು ನಾವು ಕಲಿಸ್ಕೋಬೇಕು. ಈ ಥರ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ಜಾರ್ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಸೋಣ. ನೋಡಿ, ಈ ಥರ ನಾವು ಪಾಲಕ್ ಸೊಪ್ಪು ಹಾಕಿಬಿಟ್ಟು ಮಕ್ಕಳಿಗೆ ಚಕ್ಲಿ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಜಾರ್ ತೊಳೆದ್ಬಿಟ್ಟು ನಾನು ಅದೇ ನೀರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಈ ಥರ ಕಲಿಸ್ಕೊಳ್ಳೋಣ. ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ. ಜಾಸ್ತಿ ಒಂದೇ ಸತಿ ನೀವು ಎಲ್ಲ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇವಾಗ ಇದನ್ನು ನಾವು ಒಂದು 10 ನಿಮಿಷ ಮುಚ್ಚಿಡೋಣ. ಇಟ್ಟ ನಂತರ ನಾವು ಎಣ್ಣೆ ಕಾಯ್ದಿಂದ ನಾವು ಚಕ್ಲಿ ಹಾಕಿ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನೀವು ಟೈಮ್ ಇದ್ದರೆ ನೀವು ಲೇಟಾಗಿ ಸ್ವಲ್ಪ ಒಂದು 10 ನಿಮಿಷ ಬಿಟ್ಕೊಂಡು ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ 1 ನಿಮಿಷ ಸಾಕು ಕಲಿಸ್ಬಿಟ್ಟು ನಾವು ಮಾಡೋಕ್ಕೆ. ಇವಾಗ ಚೆನ್ನಾಗಿ ನೆಂದಿದೆ ಹಿಟ್ಟು. ಇವಾಗ ನಾನು ಚಕ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ಎಣ್ಣೆ ಕಾಯಿದ್ರಾಗೆ ನಾನು ಚಕ್ಲಿ ಬಿಟ್ಕೊಂಬರ್ತೀನಿ ಬನ್ನಿ. ನೋಡಿ, ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಬಿಟ್ಟು ನೀವು ಈ ಥರ ಮಣೆ ಇದ್ರೆ ಮಣೆ ಮೇಲೆ, ಇಲ್ಲ ಈ ಥರ ಕಲ್ಲಿದ್ರೆ ಕಲ್ಲ ಮೇಲೆ ಚೆನ್ನಾಗಿ ಹದವಾಗಿ ಈ ಥರ ನಾವು ಕಲಿಸ್ಕೊಳ್ಳೋಣ. ನೋಡಿ, ಕಲಿಸ್ಕೊಂಡ್ಬಿಟ್ಟು ಇವಾಗ ನಾವು ಚಕ್ಲಿ ಒಳಗೆ ತೊಗೊಂಡ್ಬಿಟ್ಟು ಚಕ್ಲಿ ಒತ್ತಾನ. ಇವಾಗ ಬನ್ನಿ, ಈ ಥರ ಕಲಸಿರೋದಾಯಿತು. ನೋಡಿ, ಈ ಥರದ್ದು ಸಿಂಗಲ್ ಇರೋದು ಚಕ್ಲಿ ಒಳ್ಳೆ ತೊಗೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಎಣ್ಣೆ ಸವರ್ಬಿಟ್ಟು ನಾವು ಹಿಟ್ಟು ಹಾಕ್ಕೊಂಬಿಟ್ಟು ನಾವು ಎಣ್ಣೆ ಕಾಯ್ದ್ರಾಗ ಇದನ್ನು ಚಕ್ಲಿ ಒತ್ತಾನ. ನೋಡಿ, ಇವಾಗ ನಾನು ಚಕ್ಲಿ ಒತ್ತುತ್ತಾ ಇದ್ದೀನಿ. ಎತ್ತಿ ಹಾಕಕ್ಕೆ ನಿಮ್ಗೆ ಕಷ್ಟ ಅನಿಸಿದರೆ ಈ ಥರ ತೂತಿರೋ ಜಲ್ಡಿ ಇರುತ್ತಲ್ಲ ಅದ್ರ ಮೇಲೂ ನೀವು ಈ ಥರ ನೀವು ಹಾಕ್ಕೋಬೋದು. ಹಾಕ್ಕೊಂಬಿಟ್ಟು ಈಸಿಯಾಗಿ ನಾವು ಎಣ್ಣೆಯಲ್ಲಿ ಇದನ್ನು ಬಿಡ್ಬೋದು. ನೋಡಿ, ಈ ಥರ ಒತ್ತಿಬಿಟ್ಟು ನಾವು ಎಣ್ಣೆಯಲ್ಲಿ ಬಿಡೋಣ. ಇದೇ ಒಂದು 5-6 ಚಕ್ಲಿ ಮಾಡ್ಕೊಂಬರ್ತೀನಿ ಬನ್ನಿ.
ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನೋಡಿ, ಜರಡಿಯಲ್ಲಿ ಹಾಕಿರೋದು ನಾನು ಎಷ್ಟು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ. ಅದೇ ಥರ ನೀವೆಲ್ಲನೂ ಮಾಡ್ಕೋಬೋದು. ನಾನು ಕೈಯಲ್ಲಿನೂ ಮಾಡಿಟ್ಕೊಂಡಿದ್ದೆ, ಒಂದೊಂದಾಗಿ ನಾನು ಹಾಕ್ತಾಯಿದ್ದೀನಿ. ನೋಡಿ ಒಂಚೂರು ಕಟ್ಟಾಗಲ್ಲ, ಏನೂ ಇಲ್ಲ. ಪಾಲಕ್ ರುಬ್ಬಿ ಮಾಡೋದ್ರಿಂದ ಚಕ್ಲಿ ಮಾತ್ರ ಸೂಪರಾಗಿರುತ್ತೆ. ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನೀವು ಇದನ್ನು ಚಕ್ಲಿ ಮಾಡ್ಕೋಬೋದು. ಮಾಮೂಲಿ ಚಕ್ಲಿಗಿಂತ ಇದು ಸೂಪರಾಗಿರುತ್ತೆ ಈ ಚಕ್ಲಿ ಮಾತ್ರ. ಈ ಥರದೊಂದು ಚಕ್ಲಿ ಮಾಡ್ಕೊಂಡು ತಿಂದು ನೋಡಿ, ಮಕ್ಕಳಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಪಾಲಕ್ ಹಾಕಿ ಮಾಡೋದ್ರಿಂದ ಒಂದೇ ಒಂದು ನಿಮಿಷ ಬಿಟ್ಟು ನಾವು ತಿರುವೋಣ. ನೋಡಿ ಇವಾಗ ನಾನು ತಿರುವಾಗ್ತಾಯಿದ್ದೀನಿ. ಎಷ್ಟು ಸರಳವಾಗಿ ಬರ್ತಾವೆ ನೋಡಿ, ಒಂದು ಸ್ವಲ್ಪ ಕಟ್ಟಾಗಲ್ಲ. ಇನ್ನು ನಾವು ಮಾಮೂಲಿ ಚಕ್ಲಿ ಮಾಡೋದು ಎಷ್ಟು ಬೇಗ ಒಂದೊಂದು ಹಿಟ್ಟೇ ಚೆನ್ನಾಗಿ ಬರೋಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಚಕ್ಲಿ ಮಾಡೋಕ್ಕಾಗಲ್ಲ. ಇದೇನೂ ಆಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ನೋಡಿ ಇದು ಚೆನ್ನಾಗಿ ಎಣ್ಣೆ ನೊರೆ ನಿತ್ತಾದಮೇಲೆ ಚಕ್ಲಿ ಆಗಿದೆ ಅಂತ ಅರ್ಥ. ಇವಾಗ ನಾವು ಇದು ರೆಡಿಯಾಗಿದೆ. ನಾನು ಚಕ್ಲಿ ತೆಗೆದು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿರುತ್ತೆ. ಇದೇ ಟೇಸ್ಟ್ ಸಖತ್ತಾಗಿರುತ್ತೆ. ಈ ಥರದೊಂದು ಚಕ್ಲಿ ನೀವು ಮಾಡ್ಕೊಂಡು ಮನೇಲೇ ಪಾಲಕ್ಕಿದ್ರೆ ಸಾಕು, ಅಕ್ಕಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಚಕ್ಲಿ ಮಾಡಿ ಎಷ್ಟು ಟೇಸ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬಂದು ನಿಮ್ಗೆ ತೋರಿಸ್ತೀನಿ. ನೋಡಿ ಚಕ್ಲಿ ಎಲ್ಲ ಮಾಡಿದ್ದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರದೊಂದು ಪಾಲಕ್ ಅಕ್ಕಿ ಹಿಟ್ಟಿಂದ ನೀವು ಚಕ್ಲಿ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಈ ಪಾಲಕ್ ಚಕ್ಲಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.